ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು HSTR, GPSTR ಹಾಗೂ PSTRಗೆ ಸಂಬಂಧಿಸಿದಂತೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು TETಯಲ್ಲಿ, CTETಯಲ್ಲಿ, CETಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸನ್ನು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ನಾ ಇವತ್ತಿನ ಕ್ಲಾಸಲ್ಲಿ ಡೀಲ್ ಮಾಡ್ತಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದಂದ್ರೆ ಮ್ಯಾಥಮ್ಯಾಟಿಕ್ಸ್. ಮ್ಯಾಥಮ್ಯಾಟಿಕ್ಸ್ ಇಸ್ ಅ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇಂಟ್ರೆಸ್ಟ್ ಆಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಲೆಟ್ಸ್ ಡೈವ್ ಇನ್ ಟು ದ ಸಬ್ಜೆಕ್ಟ್. ನೋಡಿ ಫ್ರೆಂಡ್ಸ್, ಕ್ವಶನ್ ಇದೆ ಇಲ್ಲಿ. ಕ್ವಶನ್ ನೋಡಿ, 25 people can do a piece of work in 40 days. Then the time taken by 20 people to do the same work is, there are two quantities. First one, people. This is a one quantity, name it as X. And another quantity, that is number of days, that is a Y quantity. 25 people, 25 people, this is the X1 quantity. 25 people can do the work in 40 days. In how many days, friends? 40 days. This is the Y1 quantity. Then they are asking you, 20 people, in how many days they complete work? Take X2, that is 20 people. They are asking you, in how many days they will complete the whole work. Friends, this concept is about proportion. It is mainly about inversely proportional. How? If a quantity increases, another quantity decreases. This is a inversely proportional. Inversely proportional. ಹೇಗೆ? ಮನೆ ಕಟ್ಟೋರ ಸಂಖ್ಯೆ ಜಾಸ್ತಿ ಆದರೆ ಬೇಗನೆ ಮನೆ ಮುಗಿದು ಹೋಗ್ಬಿಡುತ್ತೆ ಕಟ್ಟೋದು. ಒಂದು ವೇಳೆ ಮನೆ ಕಟ್ಟೋರ ಸಂಖ್ಯೆ ಕಡಿಮೆ ಆದರೆ ಹೆಚ್ಚಿನ ದಿನಗಳನ್ನ ತಗೊಳುತ್ತಲ್ವಾ? ಇದು ಹೇಗೆ? ಒಂದು ಪರಿಮಾಣ ಹೆಚ್ಚಾದರೆ ಇನ್ನೊಂದು ಪರಿಮಾಣ ಕಡಿಮೆಯಾಗುತ್ತದೆ. ಒಂದು ಪರಿಮಾಣ ಕಡಿಮೆಯಾದರೆ ಮತ್ತೊಂದು ಪರಿಮಾಣ ಹೆಚ್ಚಾಗುತ್ತದೆ. ಇದು ವಿಲೋಮ ಅನುಪಾತ. ಈ ಸಮಸ್ಯೆ ಸಂಬಂಧಿಸಿದ್ದು ವಿಲೋಮ ಅನುಪಾತಕ್ಕೆ. ಹಾಗಾದರೆ ವಿಲೋಮ ಅನುಪಾತಕ್ಕೆ ಒಂದು ಫಾರ್ಮುಲಾ ಇದೆ ಫ್ರೆಂಡ್ಸ್. ಅದೇನಂತಂದರೆ X1 ಡಿವೈಡೆಡ್ ಬೈ X2 ಈಕ್ವಲ್ಸ್ ಟು Y2 ಡಿವೈಡೆಡ್ ಬೈ Y1. ಸಿಂಪಲ್ ಆಗಿ ವ್ಯಾಲ್ಯೂಸನ್ನು ಪುಟ್ ಮಾಡಿಬಿಡಿ. X1 ಬೆಲೆ ಎಷ್ಟಿದೆ? 25. ಅದೇ ರೀತಿ X2 ಬೆಲೆ ಎಷ್ಟಿದೆ? 20. Y2 ಬೆಲೆನೇ ಕಂಡುಹಿಡಿಬೇಕಲ್ವಾ? ಅದನ್ನು ಹಾಗೆ ಬರೆದ್ಬಿಡಿ. Y2 ಡಿವೈಡೆಡ್ ಬೈ Y1. ವಾಟ್ ಈಸ್ Y1 ವ್ಯಾಲ್ಯೂ? 40 ಡೇಸ್. ನೋಡಿ, ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ. ನೋಡಿ, ಇವೆರಡು ಕ್ರಾಸ್ ಮಲ್ಟಿಪ್ಲೈ ಆಗ್ತಾವಲ್ವಾ? 25 ಇಂಟು 40, 25 ಇಂಟು 40 ಡಿವೈಡೆಡ್ ಬೈ 20 ಆಸ್ ಇಟ್ ಈಸ್ ಈಕ್ವಲ್ಸ್ ಟು, ದಟ್ ಈಸ್ Y2. ಕ್ಯಾನ್ಸಲ್ ಮಾಡಿಬಿಡಿ. 0 0 ಕ್ಯಾನ್ಸಲ್. 2 1 ಝ 2 2 ಝ 25 2 ಝ 50. Y2 ಈಸ್ 50. ಹಾಗಾದರೆ 20 ಪೀಪಲ್, 20 ಜನ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ? 50 ಡೇಸಲ್ಲಿ. ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಈ ರೀತಿಯಾಗಿ ನೇರ ಅನುಪಾತ, ವಿಲೋಮ ಅನುಪಾತಕ್ಕೆ ಸಂಬಂಧಿಸಿದಂಥ ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ನೀವು ಚೂರು ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ಮುಂದುವರೆದು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಇನ್ ಫಿಗರ್ AB parallel to CD. This is the line AB and this is the line CD and these two lines are parallel. ಎರಡು parallel ಇದಾವೆ. The distance between those two lines is constant. Next, angle APQ is 60 degree. ನೋಡಿ, APQ ಇದೆಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. ಆ್ಯಂಡ್ ಆ್ಯಂಗಲ್ PRD ಆ್ಯಂಗಲ್ ಎಷ್ಟಿದೆ? 105 ಡಿಗ್ರಿ, 105 ಡಿಗ್ರಿ ಇದೆ ಸ್ನೇಹಿತರೆ. ಹಾಗಾದರೆ ನಮಗೇನು ಕೇಳ್ತಾ ಇದ್ದಾರೆ ಅವರು? ದ ಮೇಜರ್ ಆಫ್ ಎಕ್ಸ್ ಈಸ್. ಹಾಗಾದರೆ ಎಕ್ಸ್ ಬೆಲೆ ಏನು? ನೋಡಿ, ನಮಗಿದು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ನಮಗೊಂಚು ಕಾನ್ಸೆಪ್ಟ್ ಗೊತ್ತಿರಬೇಕು. ಏನು ಗೊತ್ತಾ? ಪ್ಯಾರಲಲ್ ಲೈನ್ಸ್ ಬಗ್ಗೆ ಗೊತ್ತಿರಬೇಕು. ದೇರ್ ಆರ್ parallel lines, these two lines are parallel. Consider AB and CD. AB and CD. If a line is intersecting these two parallel lines, ಒಂದು ವೇಳೆ ಇವೆರಡು ಸಮಾಂತರ ರೇಖೆಯನ್ನು ಮತ್ತೊಂದು ರೇಖೆ ಛೇದಿಸಿದ್ರೆ ಅಲ್ಲಿ ಅಲ್ಟರ್ನೇಟ್ ಆಂಗಲ್ಸ್ ಏನಾಗ್ತವು? ಫಾರ್ಮ್ ಆಗ್ತವು. ಪರ್ಯಾಯ ಕೋನಗಳು ಉಂಟಾಗುತ್ತವೆ. ಆ ಪರ್ಯಾಯ ಕೋನಗಳು ಏನಾಗಿರ್ತವೆ ಅಂತಂದರೆ ಸಮನಾಗಿರುತ್ತವೆ. ಪರ್ಯಾಯ ಕೋನಗಳು ಸಮನಾಗಿರುತ್ತವೆ. ಇಲ್ಲಿ ಹೆಸರು ಕೊಡಿ P ಅಂತ, ಇಲ್ಲಿ ಹೆಸರು ಕೊಡಿ R ಅಂತ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಕೋನಗಳು ಪರ್ಯಾಯ ಕೋನಗಳಾಗ್ತವೆ ನೋಡಿ? APR. APR ಕೋನ ಇದೆ ಅಲ್ವಾ? ಇದು ಯಾವ ಕೋನಕ್ಕೆ ಸಮ ಆಗಿರುತ್ತೆ? ಪರ್ಯಾಯ ಕೋನಕ್ಕೆ. APR ಎದಕ್ಕೆ ಸಮ ಇರುತ್ತೆ ಅಂದರೆ DRP ಕೋನಕ್ಕೆ ಸಮ ಆಗಿರುತ್ತೆ. ಯಾಕೆ? ಯಾವುದೇ ಎರಡು ಸಮಾಂತರ ರೇಖೆಗಳನ್ನು ಒಂದು ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ. ಹಾಗಾದರೆ ಇಲ್ಲಿ ನೋಡಿ, ಈ ಡೈಗ್ರಾಮ್ನಲ್ಲಿ ನೋಡಿ ಫ್ರೆಂಡ್ಸ್, AB ಮತ್ತು CD ಸಮಾಂತರ ರೇಖೆಗಳು. ಇಲ್ಲಿ PR ಇದೆಯಲ್ಲ, ಇದು ಒಂದು ಛೇದಿಸುವ ರೇಖೆ, ಛೇದಕ ರೇಖೆ ಅಂತ ತಿಳ್ಕೋಬೇಕು. ಹಾಗಾದ್ರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಏನಾಗಿರ್ಬೇಕಂದ್ರೆ ಸಮನಾಗಿರಬೇಕು. ಯಾವ್ಯಾವ ಕೋನಗಳವು ನೋಡಿ? ಇಲ್ಲಿ ನೋಡಿ, APR ಕೋನ. APR ಕೋನ ಇದೆಯಲ್ಲ, ಎದಕ್ಕೆ ಸಮನಾಗಿರುತ್ತೆ? ಇದು ಯಾವ ಪರ್ಯಾಯ ಕೋನಕ್ಕೆ ಸಮನಾಗಿರುತ್ತೆ? DRPಗೆ. DRP ನೋಡಿ ಫ್ರೆಂಡ್ಸ್, ಈ ಒಂದು ಪರ್ಯಾಯ ಕೋನದಲ್ಲಿ ಎರಡು ಪರ್ಯಾಯ ಕೋನಗಳದಾವು. ಎಷ್ಟದಾವ ಅಂದರೆ 2 ಅದಾವ. ಇಲ್ಲಿ ನೋಡಿ, ಈಗ APQ ಒಂದು, ಅದೇ ರೀತಿಯಾಗಿ ಇನ್ನೊಂದು ಯಾವುದಂತಂದ್ರೆ ಇದು ಕೋನ. ಯಾವ ಕೋನ ಅಂತಂದ್ರೆ RPQ. ಇಲ್ಲಿ ಎರಡು ಕೋನಗಳಿದಾವೆ. ಹಾಗಾದ್ರೆ ನಾ ಏನು ಬರಿಬೋದು? APR ಕೋನದಲ್ಲಿ ಎರಡು ಕೋನಗಳಿದ್ದಾವೆ. ಒಂದು APQ, ಮತ್ತೊಂದು ಕೋನ ಯಾವುದು ಫ್ರೆಂಡ್ಸ್? APQ ಮುಗೀತು. RPQ ಅಥವಾ QPR ಈಕ್ವಲ್ಸ್ ಟು ಯಾವುದು? DRP. ಹಾಗಾದ್ರೆ APQ ಎಷ್ಟಿದೆ ನೋಡಿದರೆ 60 ಡಿಗ್ರಿ ಕೊಟ್ಟಿರ್ತಾರಲ್ವಾ? ಬರ್ಕೊಂಡ್ಬಿಡಿ, 60 ಡಿಗ್ರಿ.
ಪ್ಲಸ್ ಕ್ಯೂ ಪಿ ಆರ್ ಎಷ್ಟಿದೆ, ಕ್ಯೂ ಪಿ ಆರ್ ನೋಡಿ ಎಕ್ಸ್ ಇದೆ ಅಲ್ವಾ, ಎಕ್ಸ್ ಬರೀರಿ ಈಕ್ವಲ್ಸ್ ಟು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿ ಕೋನ ಏನಿದೆ ಅಲ್ವಾ, ಡಿ ಆರ್ ಪಿ ಎಷ್ಟಿದೆ, 105 ಡಿಗ್ರಿ ಇದೆ, 105 ಡಿಗ್ರಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಬೆಲೆ ಯಾವುದು, ಎಕ್ಸ್. ಹಾಗಾದರೆ ಎಕ್ಸ್ ಅನ್ನು ಬಿಟ್ಟು ಉಳ್ಕೆದ ವ್ಯಾಲ್ಯೂಸನ್ನೆಲ್ಲ ರೈಟ್ ಸೈಡ್ ತೊಗೊಂಡು ಹೋಗ್ಬಿಡಿ. 105 ಡಿಗ್ರಿ ಪ್ಲಸ್ 60 ಆ ಕಡೆ ಹೋದರೆ ಏನಾಗುತ್ತೆ, -60 ಆಗುತ್ತೆ. ಏನಾಗುತ್ತೆ, -60 ಆಗುತ್ತೆ. ಹಾಗಾದರೆ 105ರಲ್ಲಿ 60 ಕಳೆದರೆ ಎಷ್ಟು ಫ್ರೆಂಡ್ಸ್, 45 ಡಿಗ್ರಿ. ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ಸರಿಯಾದ ಉತ್ತರ ಎಷ್ಟು ಫ್ರೆಂಡ್ಸ್, 45 ಡಿಗ್ರಿ. ನೋಡಿ ಆನ್ಸರ್ ಯಾವ್ದು ಕರೆಕ್ಟ್ ಇದೆ, ಆಪ್ಷನ್ ಯಾವ್ದು ಕರೆಕ್ಟ್ ಇದೆ, ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ದಿಸ್ ಈಸ್ ಹೌ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಿಸಿದಂತೆ ಕೋನಗಳನ್ನು ಕಂಡುಹಿಡಿಯಲಿಕ್ಕೆ ಕ್ವಶನ್ಸನ್ನು ಕೇಳ್ತಾರೆ ಪದೇ ಪದೇ. ಇವುಗಳ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಇದ್ದರೆ ಈಸಿಯಾಗಿ ಬಿಡಿಸ್ಬೋದು. ನೋಡೋಣ ಮತ್ತೆ ಯಾವ ಥರ ಡಿಫ್ರೆಂಟ್ ಆಗಿ ಪ್ರಾಬ್ಲಮನ್ನು ಕೇಳ್ಬೋದು ಅಂತ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇನ್ ಅ ಟ್ರಯಾಂಗಲ್ ಎ ಬಿ ಸಿ ಒಂದು ಟ್ರಯಾಂಗಲ್ ಇದೆ. ಹಾಗಾದರೆ ಒಂದು ಟ್ರಯಾಂಗಲ್ನ ಡ್ರಾ ಮಾಡಿ. ಎ ಬಿ ಸಿ ಇಟ್ಸ್ ಅ ಟ್ರಯಾಂಗಲ್. Then DE parallel to BC. BC is a one side of a triangle. This is parallel to DE. So draw line that is DE. ಎದಕ್ಕೆ ಪ್ಯಾರಲಲ್ ಇದೆ ನೋಡಿ, ಎದಕ್ಕೆ ಪ್ಯಾರಲಲ್ ಇದೆ ಅಂದರೆ BC ಪ್ಯಾರಲಲ್ ಇದೆ. BCಗೆ ಪ್ಯಾರಲಲ್ ಆಗಿ ಯಾವುದಿದೆ, DE ಇದೆ. ಮುಂದುವರೆದು ಹೇಳ್ತಾನೆ ಅವನು, ನೋಡಪ್ಪ ಎ ಡಿ ಬೆಲೆ ಏನಿದೆ 1.5 ಸೆಂಟಿಮೀಟರ್ ಇದೆ ತಗೋ. ನೋಡು ಎ ಡಿ ಇದೆ ಅಲ್ವಾ, ಇದು 1.5 cm ಸೆಂಟಿಮೀಟರ್. ನೆಕ್ಸ್ಟ್ ಹೇಳ್ತಾನೆ ಎ ಬಿ ಇದೆ ಅಲ್ಲ, ದಿಸ್ ಈಸ್ 4.5. ನೋಡ್ರಿ ಎ ಬಿ ಅಂದರೆ ಇದು ಹೋಲ್, ಇಲ್ಲಿಂದ ಹಿಡಿದು ಇದು ಅಷ್ಟು ಎ ಬಿ ಎಷ್ಟಿದೆ, 4.5 ಸೆಂಟಿಮೀಟರ್ ಇದೆ. ಆ್ಯಂಡ್ ಎ ಇ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಎ ಇದೆಯಲ್ಲ ಇಲ್ಲಿಂದ ಇಲ್ಲಿ ನೋಡಿ, ಇದು ಎಷ್ಟು ಸೆಂಟಿಮೀಟರ್, 1 ಸೆಂಟಿಮೀಟರ್. ದೆನ್ ದ ಲೆಂತ್ ಆಫ್ ಇ ಸಿ, ಎದ್ರದ್ದು ಇ ಸಿ ಇಲ್ಲಿ ನೋಡಿದ ಇದೆ ಅಲ್ವಾ, ಇಲ್ಲಿ ಇ ಸಿ ಇದೆಯಲ್ಲ, ಅದ್ರ ಲೆಂತ್ ಏನಿದೆ ಹೇಳ್ರಿ ಅಂತ ಹೇಳ್ತಾನೆ. ಇದೆಯಲ್ಲ ಎಷ್ಟು ಹೇಳ್ರಿ, ಕ್ವಶನ್ ಮಾರ್ಕ್. ನೋಡಿ ಈ ಒಂದು ಸಮಸ್ಯೆಯನ್ನು ನಾವು ಬಿಡಿಸ್ಬೇಕಾದ್ರೆ ನಮಗೆ ಮೂಲ ಸಮಾನುಪಾತತೆಯ ಪ್ರಮೇಯದ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ತೇಲ್ಸ್ ಪ್ರಮೇಯ ಅಂತಲೂ ಕರಿತೀವಿ. ಏನು ತೇಲ್ಸ್ ಪ್ರಮೇಯ ಅಂತಂದರೆ, ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳಂತಂದರೆ ಎ ಬಿ ಒಂದು ಬಾಹು, ಎ ಸಿ ಒಂದು ಬಾಹು, ಇವೆರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸಮಾನುಪಾತದಲ್ಲಿ ಅಂದರೆ ಹೇಗೆ, ಎ ಡಿ ಮತ್ತು ಡಿ ಬಿ ಅವುಗಳ ಅನುಪಾತವನ್ನು ಎ ಇ ಡಿವೈಡ್ ಬೈ ಇ ಸಿ ಅಂತ ಬರಿಬಹುದು. ಇದು ಮೂಲ ಸಮಾನುಪಾತತೆಯ ಪ್ರಮೇಯ. ಹೇಗೆ ಸರ್ ನೋಡಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ಸ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಓಕೆನಾ? ಹಾಗಾದರೆ ಎ ಡಿ ಬೆಲೆ ಎಷ್ಟಿದೆ ಇಲ್ಲಿ, ಎ ಡಿ ಎ ಇಂದ ಡಿ ವರೆಗೆ ಎಷ್ಟಿದೆ, 1.5 ಸೆಂಟಿಮೀಟರ್ ಇದೆ. ಬರ್ಕೊಳ್ಳಿ, 1.5 ಸೆಂಟಿಮೀಟರ್ ಡಿವೈಡೆಡ್ ಬೈ ಡಿ ಬಿ, ಇದು ಇದೆ ಅಲ್ವಾ, ಡಿ ಬಿ ಎಷ್ಟಿದೆ, ಇಲ್ಲೇ ಇದೆ ನೋಡಿ, ಡಿ ಬಿ ಎಷ್ಟಿದೆ, ಇದು ಅಷ್ಟು ಡಿ ಬಿ ಅಲ್ವಾ, ಎಷ್ಟಿದೆ ನಮಗೆ ಟೋಟಲ್ ಗೊತ್ತು, ಏನು ಎ ಬಿ ಗೊತ್ತು, ಎ ಡಿ ಗೊತ್ತು, ಆದರೆ ಡಿ ಬಿ ಗೊತ್ತಿಲ್ಲ.
ಒಂದು ಪೂರ್ಣದಲ್ಲಿ ಒಂದು ಭಾಗನ ಕಳೆದ್ರೆ ಉಳಿದ ಭಾಗ ಸಿಗುತ್ತಲ್ವಾ, ಅದೇ ಭಾಗ ಇದು ಡಿ ಬಿ. ಹಾಗಾದರೆ 4.5ರಲ್ಲಿ 1.5 ಕಳೆದ್ರೆ ಎಷ್ಟು ಬರುತ್ತೆ? 3 ಅಲ್ವಾ? 3 ಬಂತು. ಹಾಗಾದರೆ ಎ ಇ ಬೆಲೆ ಎಷ್ಟು? ಎ ಇ 1 ಇದೆ ಅಲ್ವಾ? 1. ನಾವು ಕಂಡುಹಿಡಿಯಬೇಕಾಗಿರ್ತಕ್ಕಂತಹ ಲೆಂತ್ ಯಾವುದು? ಇ ಸಿ. ಹಾಗಾದರೆ ಇ ಸಿ ಬರ್ಕೊಂಡ್ಬಿಡಿ, ಅಲ್ಲೇನು ಮಾಡಿಬಿಡಿ, ಇ ಸಿ ಅಂತ ಬರೆದ್ಬಿಡಿ. ನಿಮಗೆ ಇ ಸಿ ಬೇಕಲ್ವಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಇ ಸಿ ಇಂಟು 1.5 ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು 1. ಈ 3ಅನ್ನು ಕಳಿಸ್ಬಿಡಿ ರೈಟ್ ಸೈಡ್. ಹೋಗು. ಇ ಸಿ ಇಂಟು 1.5 1 into 3. Then EC equals to 1 into 3 3. This multiply 1.5 becomes division. Hence divide it 1.5 1s 1.5 2s. EC value is 2 centimeter. ಎಷ್ಟಿರುತ್ತೆ? 2 centimeter. ಆಪ್ಷನ್ ಯಾವ್ದು ನೋಡಿ? ಓ, ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಗಾಟ್ ಇಟ್? ನೋಡಿ, ಮೂಲ ಸಮಾನುಪಾತತೆ ಪ್ರಮೇಯ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಯಾವಾಗಲಾದರೂ ಒಂದು ಕ್ವಶನ್ ಕೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಇರಬೇಕು. ಇದಲ್ಲದೆ ಮತ್ತೆ ಯಾವ ಕ್ವಶನ್ಸ್ ಕೇಳ್ತಾರೆ ಸರ್? ಹೋದ ವರ್ಷ 2022-23ರಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಅದರಲ್ಲಿ ಇವು ಕ್ವಶನ್ಸ್ ಇದ್ದಾವೆ. ಇವಾಗ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಿಸಿದ್ದು, ಸಂಖ್ಯಾಶಾಸ್ತ್ರಕ್ಕೆ ಏನು ಕ್ವಶನ್ ಕೇಳಿದ್ದಾರೆ ಅಂತಂದರೆ, ದ ಮೀಡಿಯನ್ ಆಫ್ ದ ಸ್ಕೋರ್ಸ್ 12, 8, 10, 5, 13 and 18. These are ungrouped datas. ಅವರ್ಗೀಕೃತ ದತ್ತಾಂಶಗಳಿವು. ಇವುಗಳಿಗೆ ನಾವೇನು ಕಂಡುಹಿಡಿಯಬೇಕು? ಮಧ್ಯಾಂಕ. ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಅವುಗಳನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಹಾಗಾದರೆ ಪ್ರತಿಯೊಂದು ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಮೊದಲು ಸಣ್ಣದು ಯಾವುದಿದೆ ನೋಡೋಣ. ಸಣ್ಣದು ಯಾವುದಿದೆ ನೋಡಿ? 12 ಇದೆ, 8 ಇದೆ, 10 ಇದೆ, 5 ಇದೆ, 13 ಇದೆ, 18 ಇದೆ. ಸಣ್ಣದು ಯಾವುದು? ಇದರಲ್ಲಿ ಯಾವ ಸಣ್ಣದಿದೆ ಅಂತಂದರೆ ನೋಡಿ, ಸಣ್ಣದು ಯಾವುದಿದೆ ಅಂತಂದರೆ ನೋಡಿ 5 ಇದೆ ಅಲ್ವಾ? ಸಣ್ಣದು 5 ಬರ್ಕೊಳ್ಳಿ. 5 ಆದಮೇಲೆ ಮತ್ತೆ ಯಾವುದಿದೆ? ಅದಕ್ಕಿಂತ ಒಂಚೂರು ದೊಡ್ಡದು 8 ಇದೆ ಅಲ್ವಾ? ಓಕೆ, ಬರ್ಕೊಳ್ಳಿ. ನೆಕ್ಸ್ಟ್ ಹಾಗೆ 10, 12, 13 ಇದೆ. ಓಕೆ, 10 ಬರ್ಕೊಳ್ಳಿ. ಆಮೇಲೆ 10 ಆದಮೇಲೆ 12, 12 ಆದಮೇಲೆ 13, 13 ಆದಮೇಲೆ 18. ಎಲ್ಲವನ್ನ ನೀವು ಏರಿಕೆ ಕ್ರಮದಲ್ಲಿ ಬರ್ಕೊಂಡ್ಬಿಟ್ರಿ. ಇವಾಗ ಏನು ಮಾಡ್ಬೇಕಂತಂದರೆ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಬೇಕು. ಮಧ್ಯಾಂಕ ಅಂದರೆ ಇವಷ್ಟನ್ನು ಸಾಲಾಗಿ ನಿಂದಿರಿಸಿದಾಗ ಯಾರು ಮಧ್ಯದಲ್ಲಿ ನಿಲ್ತಾರೆ ನಮಗೆ ಅವ್ರು ಬೇಕು. ಹಾಗಾದರೆ ನೋಡಿ, ಯಾರು ಮಧ್ಯದಲ್ಲಿದ್ದಾರೆ? ಈ ಕಡೆ 2, ಈ ಕಡೆ 3. ಆಗಲ್ವಲ್ಲ. ಇನ್ನು ನಾವು ಏನು ಮಾಡ್ಬೇಕಂದ್ರೆ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಎಲಿಮಿನೇಟ್ ಮಾಡ್ಕೋತ ಬರ್ಬೇಕು. ಹೇಗೆ ನೋಡ್ರಿ, ಇಲ್ಲೊಬ್ಬ ಹೋದ, ಇಲ್ಲೊಬ್ಬ ಹೋದ, ಈ ಕಡೆ ಒಬ್ಬನ ಕಳಿಸಿದ್ವಿ, ಈ ಕಡೆ ಒಬ್ಬನ ಕಳಿಸಿದ್ವಿ. ಓ, ನಡುವೆ ಇಬ್ಬರು ಬಂದ್ಬಿಟ್ರಲ್ಲ. ಹಾಗಾದರೆ ಮಧ್ಯೆ ಯಾರು ಇಲ್ವಲ್ಲ. ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕಂದ್ರೆ ಇವೆರಡೂ ದತ್ತಾಂಶಗಳಿಗೆ ಏನು ಮಾಡ್ಬೇಕಂತಂದರೆ ಸರಾಸರಿಯನ್ನು ಕಂಡು ಹಿಡಿಯಬೇಕು. ಸರಾಸರಿ ಅಂತಂದರೆ ಎರಡೂ ದತ್ತಾಂಶಗಳನ್ನು ಕೂಡಿಸಿ 2ರಿಂದ ಭಾಗಾಕಾರ ಮಾಡಬೇಕು. ಅದು ಏನು ನಮಗೆ ತಂದು ಕೊಡುತ್ತೆ? ಆನ್ಸರು ಮಧ್ಯಾಂಕ. ಏನು ತಂದು ಕೊಡುತ್ತೆ ಅಪ್ಪಿ? ಮಧ್ಯಾಂಕ. 10 + 12 ಎಷ್ಟು? 22. ಡಿವೈಡ್ ಬೈ ಎಷ್ಟು? 2. ಕಡ್ತಾ ಹೊಡೀರಿ. 2 ಒಂದ್ಲೆ, 2 11. ಹಾಗಾದ್ರೆ ಏನು? 11. 11 ಮಧ್ಯಾಂಕ. ನೋಡಿ ಆಪ್ಷನ್ಸ್. ಓ, ಸಿ ಇದೆ, ಕರೆಕ್ಟ್. 10 ಇದೆ, 12 ಇದೆ, 11 ಇದೆ, 15 ಇದೆ. ಹಾಗಾದರೆ ಸರಿಯಾದ ಆಪ್ಷನ್ ಯಾವುದು? ಸಿ. ಇದೇ ರೀತಿ ಸರಾಸರಿ ಕೇಳ್ತಾರೆ, ಬಹುಲಕ ಕೇಳ್ತಾರೆ. ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ನಾವು ಬೇರೆ ರೀತಿಯ ಪ್ರಾಬ್ಲಮ್ಗಳು ಬಂದರೂ ಬಿಡಿಸ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಏನು ಕ್ವಶನ್ ಇದೆ? ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಏನಿರ್ಬೋದು?
ಓಕೆ, ವೆರಿ ಇಂಟ್ರೆಸ್ಟಿಂಗ್. ಅಲ್ಜಿಬ್ರಾ ಬೀಜೋಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬೀಜಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಅವ್ರು ಹೇಳ್ತಾರೆ ನೋಡಿ, ಇಲ್ಲಿ ನಾವು ಒಂದಿಷ್ಟು ವ್ಯಾಲ್ಯೂಸ್ ಕೊಟ್ಟಿವಿ, ನಮಗೆ ಏನು ವ್ಯಾಲ್ಯೂಸ್ ಬರುತ್ತೆ ಹೇಳಿ. ನಮಗೆ ಎ ವ್ಯಾಲ್ಯೂ 5 ಇದೆ, ಬಿ ವ್ಯಾಲ್ಯೂ -3 ಇದೆ. ನಮಗೆ ನೀವು ಏನು ಹೇಳಬೇಕಂದ್ರೆ 2 ಇನ್ ದ ಬ್ರಾಕೆಟ್ a² - ab + 3 - ab ಯ ಬೆಲೆ ಎಷ್ಟು ಬರುತ್ತೆ ಹೇಳಿ ಅಂತ ಕೇಳಿದ್ದಾರೆ. ನಾವು ಏನು ಮಾಡಿಬಿಡೋಣ, ಎಕ್ಸ್ಪ್ರೆಷನ್ನ ಬರ್ಕೊಂಡ್ಬಿಡೋಣ ಆ್ಯಸ್ ಇಟ್ ಈಸ್. 2 ಬ್ರಾಕೆಟ್ ಹಾಕ್ರಿ, a² - ab ಬ್ರಾಕೆಟ್ ಕ್ಲೋಸ್ +3 - ab. ಇವಾಗ ಏನು ಮಾಡಿ ಫ್ರೆಂಡ್ಸ್, ಎ ಬೆಲೆ ಏನಿದೆ ಅಲ್ವಾ, ಇದು 5, ಬಿ ಬೆಲೆ ಎಷ್ಟಿದೆ -3. ಈ ಬೆಲೆಯನ್ನು ಪುಟ್ ಮಾಡಿಬಿಡಿ ಇಕ್ವೇಷನಲ್ಲಿ, 2 ಬರೀರಿ. ಇವಾಗ ಎ ಬೆಲೆ ಎಷ್ಟು ನೋಡಿ 5, ಅದಕ್ಕೇನು ಮಾಡಿ ಫ್ರೆಂಡ್ಸ್ ಸ್ಕ್ವೇರ್ ಹಾಕಿ. ಮೈನಸ್ ಎ ಬೆಲೆ ಎಷ್ಟು 5, ಬಿ ಬೆಲೆ ಎಷ್ಟು -3, ಮತ್ತೇನು ಮಾಡಿ ಬ್ರಾಕೆಟ್ ಹಾಕಿ +3 ಮೈನಸ್ ಎ ಬೆಲೆ ಎಷ್ಟು 5, ಬಿ ಬೆಲೆ ಎಷ್ಟು -3. ಇವಾಗ ನೋಡಿ ಫ್ರೆಂಡ್ಸ್, 2 ಬರೀರಿ. 5 ಸ್ಕ್ವೇರ್ ಎಷ್ಟು 25, ಮೈನಸ್ ಇಂಟು ಮೈನಸ್ ಪ್ಲಸ್, 5 3 15, +3 ಮೈನಸ್ ಇಂಟು ಮೈನಸ್ ಪ್ಲಸ್, 5 3 15. ನೋಡಿ 25 + 15 ಎರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಫ್ರೆಂಡ್ಸ್, 40 +3 +15. 2 × 40 ಅಂದರೆ 42 80, +3 +15, 80 +3 +15, 80 +3 +15 ಕೂಡಿಸ್ರಿ ಫ್ರೆಂಡ್ಸ್. 3 5 8, 8 1 9, 9 8 98. 98 ಆಪ್ಷನ್ ಬಿ ಅಲ್ಲಿ ಇದೆ ಅಲ್ವಾ, ಹಾಗಾದರೆ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ, ಬಿ ಆಪ್ಷನ್ ಇಸ್ ದ ರೈಟ್ ಒನ್. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ನೀವು ಸ್ಟೆಪ್ಸನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಏನು ಮಾಡ್ಬೋದು, ಪ್ರಾಬ್ಲಮ್ಸನ್ನು ಬಿಡಿಸ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ನೋಡ್ರಿ, ಟ್ರಿಗ್ನೋಮೆಟ್ರಿಗೆ ಸಂಬಂಧಿಸ್ತಕ್ಕಂತಹ ಒಂದು ಕ್ವಶನ್ ಇಲ್ಲಿದೆ. ತ್ರಿಕೋನಮಿತಿ ಅಂತ ಕರಿತೇವಲ್ಲ, ಅದೇ ಇದು. ನೋಡೋಣ ಏನಿದೆ. ಗಿವನ್ 2 sin θ = 1, 2 sin θ = 1 and 2 cos θ = √3 and theta is acute angle. Acute angle means the angle less than 90 degree. 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನವೇ ಲಘು ಕೋನ ಆಗಿರುತ್ತೆ. ದೆನ್ ದ ವ್ಯಾಲ್ಯೂ ಆಫ್ sin θ + cos θ ಹೋಲ್ ಸ್ಕ್ವೇರ್. ನಮಗೇನು ಕೇಳ್ತಿದ್ದಾರೆ ಅವರು, ನೋಡಿ ನೀವು ಏನು ಮಾಡಿ, ನಮಗೆ sin θ ಮತ್ತು cos θನ ಏನು ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ ನಮಗೆ ಎಷ್ಟು ಬರುತ್ತೆ ಹೇಳಿ ಬೆಲೆ ಅಂತ ಕೇಳ್ತಿದ್ದಾರೆ. ನಾ ಇವಾಗ ಏನು ಮಾಡಬೇಕಂದ್ರೆ ಇಕ್ವೇಷನ್ಸನ್ನು sin θ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಹೇಗೆ ಇಕ್ವೇಷನ್ಸನ್ನು ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಏನಿದೆ ನೋಡಿ, 2 sin θ = 1 ಇದೆ. ಹಾಗಾದರೆ sin θ ಅನ್ನು ನಾವೇನಂತ ಬರ್ಕೋಬೋದು, 1/2 ಅಂತ ಬರ್ಕೋಬೋದು. ಹಾಗಾದರೆ cos θ ನೋಡಿ ಹೇಗೆ ಬರ್ಕೋಬೋದು, ಮೊದಲು ವ್ಯಾಲ್ಯೂಸನ್ನು ಬರ್ಕೊಳ್ಳೋಣ. 2 cos θ = √3. ಬರೀ cos θ ಬೇಕಾದರೆ cos θ = √3/2. ಇಲ್ಲಿ ಏನಿದಾವಲ್ಲ, ಈ sin θ ಮತ್ತು cos θ ಈ ಬೆಲೆಗಳನ್ನು ಏನು ಮಾಡಿಬಿಡೋಣ, ನಮಗೆ ಕೇಳಿರ್ತಕ್ಕಂತಹ ಇಕ್ವೇಷನಲ್ಲಿ ಪುಟ್ ಮಾಡಿಬಿಡೋಣ. ಅವಾಗ ನಮ್ಗೆ ಏನಾಗುತ್ತೆ, sin θ + cos θ ಹೋಲ್ ಸ್ಕ್ವೇರ್ ಬೆಲೆ ಸಿಕ್ಬಿಡುತ್ತೆ. ಇವಾಗ ನೋಡೋಣ ಫ್ರೆಂಡ್ಸ್, sin θದಲ್ಲಿ ಬೆಲೆ ಹಾಕ್ಬಿಡಿ, ಎಷ್ಟಿದೆ 1/2 ಪ್ಲಸ್ cos θದಲ್ಲಿ ಬೆಲೆ ಹಾಕ್ಬಿಡಿ, ಎಷ್ಟು √3/2. ಅದಕ್ಕೇನು ಮಾಡ್ಬೇಕು ಫ್ರೆಂಡ್ಸ್, ಸ್ಕ್ವೇರ್ ಮಾಡಬೇಕು. ಇವಾಗ ಎಲ್ ಸಿ ಎಮ್ ತೆಗಿರಿ. 2 ಮತ್ತು 2 ಎಲ್ ಸಿ ಎಮ್ ಎಷ್ಟಾಗುತ್ತೆ, 2 ಅಲ್ವಾ, 2. ನೋಡ್ರಿ, 2 ಛೇದಗಳು ಸಮ ಇದ್ರೆ ಛೇದನೂ ಅದೇ ಬರುತ್ತೆ, ಎಲ್ ಸಿ ಎಮ್ ಅದೇ ಬರುತ್ತೆ. ಮತ್ತು ನಾವು ಮೇಲಿನ ಅಂಶಗಳನ್ನ ಕೂಡಿಸ್ಬೇಕು. ಅವಾಗ ಏನಾಗುತ್ತೆ ಹೇಳ್ರಿ, 1 + √3. ಇದಕ್ಕೇನಾಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ, ಹೋಲ್ ಸ್ಕ್ವೇರ್. ಇವನ್ನ ಸಪ್ರೇಟ್ ಮಾಡ್ಕೊಳ್ರಿ. 1 + √3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ.
ನೋಡಿ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ಫಾರ್ಮುಲಾದಿಂದ ಇದು ಸಾಲ್ವ್ ಆಗುತ್ತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಏನು ಹೇಳ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹಾಗಾದ್ರೆ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಎ ಬೆಲೆ 1, ಬಿ ಬೆಲೆ √3. ಸಾಲ್ವ್ ಮಾಡಿ. ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ ಬಿ ಅಂತಂದರೆ √3 ಹೋಲ್ ಸ್ಕ್ವೇರ್ ಪ್ಲಸ್ 2 ಬರೀರಿ. ಎ ಬೆಲೆ ಎಷ್ಟು 1, ನೆಕ್ಸ್ಟ್ ಬಿ ಬೆಲೆ ಎಷ್ಟು √3. ಹಾಗಾದರೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ √3 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಟು ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ, ಪ್ಲಸ್ 2 × 1 ಅಂದರೆ 2 × √3 ಅಂದರೆ 2√3. ಹಾಗಾದರೆ 1 ಪ್ಲಸ್ √3 ಹೋಲ್ ಸ್ಕ್ವೇರ್ ಅನ್ನು ಬಿಡಿಸಿದ್ರೆ ಫ್ರೆಂಡ್ಸ್ ನಮ್ಗೆ ಏನು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ನಮಗೆ ಸಿಗ್ತಕ್ಕಂಥ ಆನ್ಸರ್ ಏನಂತಂದರೆ 1 + 3 ಅಂದರೆ ಎಷ್ಟು 4 ಪ್ಲಸ್ 2√3 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ ಎಷ್ಟು 4. ಹಾಗಾದರೆ ಇಲ್ಲಿ ಆನ್ಸರ್ ಸಿಗ್ತಾ ನೋಡಿ, ಇಲ್ಲ. ಹಾಗಾದರೆ ಇನ್ನೂ ಸಿಂಪ್ಲಿಫೈ ಮಾಡಬೇಕು. ಇದರಲ್ಲಿ ಇರ್ತಕ್ಕಂಥ ಆನ್ಸರ್ ಯಾವ್ದಾದ್ರು ಬರೋವರೆಗೂ ಸಿಂಪ್ಲಿಫೈ ಮಾಡಬೇಕು. ಕರೆಕ್ಟ್ ಆನ್ಸರ್ ಬರೋವರೆಗೂ ಸಿಂಪ್ಲಿಫೈ ಮಾಡಬೇಕು. ನೋಡಿ 4 ಮತ್ತು 2ರಲ್ಲಿ ಏನಾದರೂ ಸಾಮಾನ್ಯವಾಗಿರುತ್ತಲ್ಲ, 4ರಲ್ಲಿ ನೋಡಿ 2 ಇದೆ, 2 2 4, ಬ್ರಾಕೆಟ್ನಲ್ಲಿ ಏನು ಉಳಿಯುತ್ತೆ ನೋಡಿ 2 ಈಗ ಆಲ್ರೆಡಿ ಇದೆ, ಇಂಟು ಏನಾಗುತ್ತೆ √3 ಡಿವೈಡೆಡ್ ಬೈ ಎಷ್ಟು 4. ಕಡ್ತಾ ಹೊಡೀರಿ, ಏನು ಮಾಡಿ ಕಡ್ತಾ ಹೊಡಿ, ಥರ ಕಡ್ತಾ ಹೊಡೀರಿ. 2 1 2 2 ಏನು ಉಳಿತು ನೋಡಿ ಫ್ರೆಂಡ್ಸ್, ಏನು ಉಳಿತಂದರೆ 2 ಪ್ಲಸ್ ನೋಡಿ 2 ಪ್ಲಸ್ √3 ಡಿವೈಡೆಡ್ ಬೈ 2. ಯಾವುದಾದ್ರೂ ಆಪ್ಷನ್ಸ್ ಕಾಣಿಸ್ತಿದೆಯಾ ನೋಡಿ, ನನಗೆ ಹೆಂಗ್ರು ಈ ಆಪ್ಷನ್ಸ್ ಕಾಣಿಸ್ತಿದೆಯಪ್ಪ. ಹಾಗಾದರೆ ಸರಿಯಾದ ಯಾವುದು ಉತ್ತರ ಅಂತಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ರೀತಿಯಾಗಿ ಟ್ರಿಗ್ನೋಮೆಟ್ರಿಯಲ್ಲಿ ಒಂದಿಷ್ಟು ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿರ್ಬೋದು, ನೆಕ್ಸ್ಟ್ ಕ್ವಶನ್ ಏನಿರ್ಬೋದು? ಇಂಟ್ರೆಸ್ಟಿಂಗ್ ಅಲ್ವಾ? ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ ಕ್ಲಾಸು? ಓಕೆ, ನೆಕ್ಸ್ಟ್ ನೋಡೋದಾದರೆ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ದಟ್ ಈಸ್ ಎ ಪಾಯಿಂಟು ಆಮೇಲೆ ಬಿ ಪಾಯಿಂಟು, ಎರಡು ಪಾಯಿಂಟ್ ಅದಾವಲ್ಲ, ಇವು ನಡುವಿನ ಡಿಸ್ಟೆನ್ಸನ್ನು ನಾವು ಕಂಡುಹಿಡಬೇಕು. ಇಲ್ಲೊಂದು ಎ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಒಂದು ಬಿ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳಿ. ಈ ಎ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಏನಿದ್ದಾವೆ 3, 2. ಬಿ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಏನಿದ್ದಾವೆ x, 6. ಇದ್ರ ನಡುವಿನ ಡಿಸ್ಟೆನ್ಸ್ ಇದೆಯಲ್ಲ, ಇದು ಎಷ್ಟಿದೆ ಅಂತಂದರೆ 5 ಯೂನಿಟ್ಸ್. ಎಷ್ಟು ಯೂನಿಟ್ಸ್ ಇದೆ 5 ಯೂನಿಟ್ಸ್. ನಡುವಿನ ಡಿಸ್ಟೆನ್ಸ್ ಏನಿದೆಯಲ್ಲ ಇದು ಎಷ್ಟು ಯೂನಿಟ್ಸ್ ಇದೆ ಅಂದರೆ 5 ಯೂನಿಟ್ಸ್ ಇದೆ. ಹಾಗಾದರೆ ನಾವು ಏನು ಕಂಡುಹಿಡಬೇಕು ಗೊತ್ತಾ ಫ್ರೆಂಡ್ಸ್? ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು. ಹಾಗಾದರೆ ನಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಗೊತ್ತಿರವಾಗಿರ್ತಕ್ಕಂಥ ಫಾರ್ಮುಲಾ ಯಾವುದಂದರೆ ಡಿಸ್ಟೆನ್ಸ್ ಫಾರ್ಮುಲಾ, ಅಂದರೆ ದೂರ ಸೂತ್ರ. ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯಲಾಗುತ್ತದೆ. ಸೂತ್ರ ಏನು? √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆನಾ? ಹಾಗಾದರೆ ನಾವಿಲ್ಲಿ ನಿರ್ದೇಶಾಂಕಗಳೇನಿರ್ತಾವಲ್ಲ, ಕೋಆರ್ಡಿನೇಟ್ಸ್ ಇರ್ತಾವಲ್ಲ, ಅವಕ್ಕೆ ಹೆಸರು ಕೊಡಬೇಕು. ಹೆಸರು ಕೊಡೋಣ ಫ್ರೆಂಡ್ಸ್. ಇವ್ರಿಗೆ ಇವನು x1, ಇವನು y1, ಇವನು x2, ಇವನು y2. ಹಾಗಾದರೆ ಸೂತ್ರದಲ್ಲಿ ಫುಟ್ ಮಾಡಿಬಿಡಿ ಇವ್ರನ್ನ. x2 ಬೆಲೆ ಎಷ್ಟಿದೆ ನೋಡಿ, x ಇದೆ, ಮೈನಸ್ x1 ಬೆಲೆ ಎಷ್ಟಿದೆ 3 ಇದೆ, x - 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಬೆಲೆ ಎಷ್ಟಿದೆ 6, y1 ಬೆಲೆ ಎಷ್ಟಿದೆ 2, 6 - 2 ಹೋಲ್ ಸ್ಕ್ವೇರ್ x ಮೈನಸ್. ಹಾಗಾದರೆ ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಡಿಸ್ಟೆನ್ಸ್ ಕೊಟ್ಬಿಟ್ಟು ಅದರಲ್ಲ ಎಷ್ಟು 5 ಯೂನಿಟ್ಸ್ ಅಂತ, ಅದನ್ನ ಬರ್ಕೊಂಬೇಡಿ 5. ಹಾಗಾದರೆ ಇವಾಗ ಏನು ಮಾಡಿ, ಇಲ್ಲಿ 5 ಇದೆ, ಇವೆಲ್ಲ ಸೂತ್ರ ಬರ್ಕೊಂಡಿದ್ರಲ್ಲ, ಎರಡೂ ಕಡೆ ಏನು ಮಾಡಿಬಿಡಿ ಸ್ಕ್ವೇರ್ ಮಾಡಿಬಿಡಿ. ಸ್ಕ್ವೇರ್ ಮಾಡಿಬಿಟ್ರೆ ಏನಾಗುತ್ತಂದರೆ 5 ಸ್ಕ್ವೇರ್ √x - 3 ಹೋಲ್ ಸ್ಕ್ವೇರ್, 6 ಆಡೋದ್ರೆ ಎಷ್ಟು 4 ಹೋಲ್ ಸ್ಕ್ವೇರ್. ಇದು ಹೋಲ್ ಸ್ಕ್ವೇರ್ ಮಾಡಬೇಕೆ ಮತ್ತೆ ಇದಕ್ಕೆ.
ಅವಾಗ ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಏನಾಗ್ತವೆ, ಎರಡು ಕ್ಯಾನ್ಸಲ್ ಆಗ್ತವೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 5 ಸ್ಕ್ವೇರ್ ಎಷ್ಟು, 5 ಇಲ್ಲೇ ಎಷ್ಟು 25. ಏನು ಉಳಿತೆ, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 4 ವರ್ಗ ಎಷ್ಟು 16. ಇವಾಗ ಏನು ಮಾಡಿ ಫ್ರೆಂಡ್ಸ್, ಇವಾಗ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅನ್ನ ರೈಟ್ ಸೈಡ್ ಇಡಿ, ಈ 16ನ ಲೆಫ್ಟ್ ಸೈಡ್ ತೊಗೊಂಬೇಡ್ರಿ. 25 ಮೈನಸ್ 16 ಈಕ್ವಲ್ಸ್ ಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್. 25 16 ಹೋದ್ರೆ ಎಷ್ಟು ಫ್ರೆಂಡ್ಸ್, 25 16 ಹೋದ್ರೆ 9. 9 ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್. ಇವಾಗ ಎರಡು ಕಡೆ ಏನು ಮಾಡಿಬಿಡಿ, ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿಬಿಡಿ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 9ರ ವರ್ಗಮೂಲ ಎಷ್ಟಾಗುತ್ತೆ 3 ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ಎಕ್ಸ್ ಮೈನಸ್ 3. ಇದು ಪ್ಲಸ್ ಆರ್ ಮೈನಸ್ 3 ಆಗುತ್ತೆ. ಯಾಕಂದರೆ ನೋಡಿ, -3 ಇಂಟು -3 ಆನ್ಸರ್ ಏನು ಬರುತ್ತೆ, 9 ಬರುತ್ತೆ. +3 ಇಂಟು +3 ಏನು ಬರುತ್ತೆ, ಆನ್ಸರ್ 9 ಬರುತ್ತೆ. ಎರಡೂ ಕೂಡ ನಮಗೆ 9ಅನ್ನು -3 ವರ್ಗ ಮಾಡಿದರೂ ಸಿಗುತ್ತೆ, +3 ವರ್ಗ ಮಾಡಿದ್ರು ಸಿಗುತ್ತೆ. ಹಾಗಾಗಿ 9ರ ವರ್ಗಮೂಲ -3 ಆಗುತ್ತೆ, +3 ಆಗುತ್ತೆ. ಹಾಗಾಗಿ +3 ಅಥವಾ -3 ಅಂತ ತಗೋಬೇಕು. ಇವ್ನು ಮೂರು ತೊಗೊಂಡಾದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಯಾವುದು ಬೆಲೆ ಸೂಕ್ತ ಆಗೈತೆ ಅಂತ ಚೆಕ್ ಮಾಡ್ಕೋಬೇಕು. ಮೊದಲು ಎಕ್ಸ್ ಬೆಲೆ ಈಗ +3 ಆಗಿ ತಗೊಳ್ಳೋಣ. +3 ಎಕ್ಸ್ ಮೈನಸ್ 3. ಈ -3 ಲೆಫ್ಟ್ ಸೈಡ್ ತಗೊಂಡ್ಬಿಡಿ, +3 ಆಗುತ್ತೆ. 3 ಎಕ್ಸ್, ಎಕ್ಸ್ 3 + 3 ಎಷ್ಟು ಎಕ್ಸ್. ಹಾಗಾದರೆ ಎಕ್ಸ್ ಈಕ್ವಲ್ ಟು 6. ಎಕ್ಸ್ ಈಕ್ವಲ್ ಟು 6 ಎಲ್ಲಾದರೂ ಇದೆಯಾ ನೋಡಿ, ಆಪ್ಷನ್ ಸಿ ಅಲ್ಲಿ ಇದೆ ಅಲ್ವಾ. ಹೆನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ ಫಾರ್ ಯುವರ್ ಕ್ವಶನ್. ಸರ್ ಹಾಗಾದರೆ -3 ಚೆಕ್ ಮಾಡಿಬಿಡಿ, ಅದೊಂದು ಚೆಕ್ ಮಾಡೋ ಬನ್ನಿ. -3 ಈಕ್ವಲ್ಸ್ ಟು ಎಕ್ಸ್ ಮೈನಸ್ 3. -3 ಕಡೆ ಬಂದರೆ +3, 3 - 3 0. ಅಂದರೆ ಎಕ್ಸ್ ಬೆಲೆ ಏನಾಗ್ಬಿಡುತ್ತೆ 0 ಆಗಿಬಿಡುತ್ತೆ. ಎಕ್ಸ್ ವ್ಯಾಲ್ಯೂ 0 ಇಲ್ಲಿ ಇಲ್ಲ. ಆಪ್ಷನ್ಸ್ ಆಗಿರ್ತಕ್ಕಂಥದ್ದನ್ನು ಚೂಸ್ ಮಾಡಬೇಕು. ಹೆನ್ಸ್ ಶಿ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಗ್ತಾ ಇದೆ ಅಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಹಲವಾರು ಕಾನ್ಸೆಪ್ಟ್ಗಳು ನಮಗೆ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಬರ್ತವೆ, ಕೋಆರ್ಡಿನೇಟ್ ಜಾಮಿಟ್ರಿ ಮೇಲೆ ಬರ್ತವೆ. ನಾವು ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಬೇಕಷ್ಟೆ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಅ ಬಾಕ್ಸ್ ಕಂಟೇನ್ಸ್ 12 ಮಾರ್ಬಲ್ಸ್. ನೋಡಿ, ಒಂದು ಬಾಕ್ಸ್ ಇದೆ ಅಂತ ಹೇಳಿದಾರಲ್ವಾ. ಹಾಗಾದರೆ ಒಂದು ಬಾಕ್ಸ್ ಹಾಕಿಬಿಡೋಣ. ನಾವೀಗ ಒಂದು ಬಾಕ್ಸ್ ಹಾಕೋಣ, ಒಂದು ಬಾಕ್ಸನ್ನು ಹಾಕಿಬಿಡೋಣ. ಇಲ್ಲಿ ಒಂದು ಬಾಕ್ಸ್ ಇದೆ. ಅ ಬಾಕ್ಸ್ ಕಂಟೇನ್ಸ್ 12 ಮಾರ್ಬಲ್ಸ್. ನೋಡಿ, ಇದೊಂದು ಬಾಕ್ಸ್ ಇದೆ, ಇಲ್ಲಿ ಎಷ್ಟು ಮಾರ್ಬಲ್ಸ್ ಇದಾವಂತೆ 12 ಮಾರ್ಬಲ್ಸ್ ಇದಾವೆ. ಆಫ್ ವಿಚ್ 3 ಆರ್ ಬ್ಲೂ. ಅದರೊಳಗೆ ಎಷ್ಟು 3 ಬ್ಲೂ ಅದಾವಂತ. ಎಷ್ಟು ಮಾರ್ಬಲ್ಸ್ ಅದಾವ್ರಿ, 3 ಮಾರ್ಬಲ್ಸ್ ಅದಾವು. ಅವು ಯಾವ ಕಲರ್ ಅದಾವಂತ, ಬ್ಲೂ. 1 2 3. ನೆಕ್ಸ್ಟ್ 4 ವೈಟ್, ಅಂದರೆ 4 ಏನದಾವು ವೈಟ್ ಅದಾವಂತ. 4 ವೈಟ್ ಮಾರ್ಬಲ್ಸ್ ಅದಾವ. 1 2 3 4. ಆ್ಯಂಡ್ ರಿಮೈನಿಂಗ್ ಮಾರ್ಬಲ್ಸ್ ಆರ್ ರೆಡ್. ಉಳಿದಿರ್ತಕ್ಕಂಥವು ಎಷ್ಟಿದಾವಲ್ಲ ಅಷ್ಟು ಏನಾಗಿದಾವಂತೆ, ರೆಡ್ ಇದಾವಂತೆ, ರೆಡ್ ಕಲರ್. ನೋಡಿ 1. ಹಾಗಾದ್ರೆ ಇನ್ನೂ ಎಷ್ಟು ಬೇಕು, 3 4 ಎಷ್ಟು 7. ಇನ್ನೂ ಎಷ್ಟು ಬೇಕು 12 ಆಗಲಿಕ್ಕೆ, ಇನ್ನೂ ನಮ್ಗೆ ಎಷ್ಟು ಬೇಕು 5 ಬೇಕು. 1 2 3 4 5. ಹಾಗಾದರೆ ಟೋಟಲ್ 12 ಮಾರ್ಬಲ್ಸ್ ಆದವಾ. ಓಕೆ, ಇಲ್ಲಿ ಬ್ಲೂ ಎಷ್ಟಿದ್ದಾವೆ, ಬ್ಲೂ ಎಷ್ಟಿದಾವೆ 3 ಇದ್ದಾವೆ. ವೈಟ್ ಎಷ್ಟಿದ್ದಾವೆ 4 ಇದ್ದಾವೆ. ರೆಡ್ ಎಷ್ಟಿದ್ದಾವೆ 5 ಇದ್ದಾವೆ. ಕ್ವಶನ್ ಏನು ಕೇಳಿದಾರೆ ನೋಡಿ, ಅ ಮಾರ್ಬಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಾಮ್ ದ ಬಾಕ್ಸ್. ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ನಾವು ಮಾರ್ಬಲ್ ಅನ್ನು ಫಿಕ್ ಮಾಡಿದರೆ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಮಾರ್ಬಲ್ ಈಸ್ ರೆಡ್. ನಾವು ರ್ಯಾಂಡಮ್ ಆಗಿ ಒಂದು ಮಾರ್ಬಲ್ ಅನ್ನು ಫಿಕ್ ಮಾಡಿದರೆ, ಡ್ರಾ ಮಾಡಿದರೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಮಾರ್ಬಲ್ ಈಸ್, ವಾಟ್ಸ್ ದ ಪ್ರೊಬ್ಯಾಬಿಲಿಟಿ ದೇ ಆರ್ ಆಸ್ಕಿಂಗ್. ಏನು, ನಮಗೆ ಒಂದು ಸೂತ್ರ ಗೊತ್ತಿದೆ. ಏನು, ಯಾವುದೇ ಒಂದು ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕಾದ್ರೆ
ನಮಗೆ ಪಿ ಆಫ್ ಇ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ನಮಗೆ ಗೊತ್ತು, ನಮಗೆ ಸೂತ್ರ ಗೊತ್ತು. ಇದು ಇಂಪಾರ್ಟೆಂಟ್ ಸೂತ್ರ. ಈ ಸೂತ್ರದಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಸಂಭವನೀಯತೆಯನ್ನು ಕಂಡುಹಿಡಿತೀವಿ. ಎನ್ ಆಫ್ ಎಸ್ ಅಂದರೆ ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಒಂದು ಅವಕಾಶದಲ್ಲಿ ಒಂದು ಘಟನೆಯಲ್ಲಿ ಇರ್ತಕ್ಕಂಥ ಅಷ್ಟು ಸಂಭವನೀಯ ಘಟನೆಗಳು ಎಷ್ಟಿರ್ತಾವೆ ಅಷ್ಟು. ಎಷ್ಟು ಅದಾವು ಟೋಟಲ್? ಎಷ್ಟು ಅದಾವು ಮಾರ್ಬಲ್ಸ್? 12 ಅದಾವು. ಹಾಗಾದರೆ ಎನ್ ಆಫ್ ಎಸ್ ಅಂದರೆ ಎಷ್ಟು? 12. ಅದರಲ್ಲಿ ಯಾವುದನ್ನು ಪಡಿತಕ್ಕಂಥ ಸಂಭವನೀಯತೆ? ರೆಡ್. ಹಾಗಾದರೆ ನಾವು ರೆಡ್ ಮಾರ್ಬಲನ್ನು ಪಡಿತಕ್ಕಂಥ ಸಂಭವನೀಯತೆ ಎಷ್ಟಿದೆ ಅಂತ ನಾವು ಇವಾಗ ಏನು ಮಾಡಬೇಕಂದ್ರೆ ಕಂಡುಹಿಡಿಬೇಕು. ಹಾಗಾದರೆ ಏನಿದೆ ಹೇಳಿ, ನಾವು ರೆಡ್ ಮಾರ್ಬಲನ್ನು ಕಂಡುಹಿಡಿಯುವ ಸಂಭವನೀಯತೆ ಎಷ್ಟು ಅಂತಂದರೆ, ನೋಡಿ ನಾವು ಕಣ್ಮುಚ್ಚೆ ಏನಾದರೂ ರೆಡ್ ತೆಗೆದ್ರೆ ಎಷ್ಟು ಸಲ ರೆಡ್ ಬರ್ಬೋದು? 1 ಟೈಮಾ, 2 ಟೈಮಾ, 3 ಟೈಮಾ? ಎಷ್ಟು ಸಲ ಇರ್ತವೆ ಅಷ್ಟು ಸಲ ಅಲ್ವಾ? ಹಾಗಾದರೆ ಎಷ್ಟು ಸಲ ಬರ್ತೇವೆ ನೋಡಿ? 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್. ಹಾಗಾದರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಮಾರ್ಬಲ್ ಫ್ರಮ್ ದಿ ಬಾಕ್ಸ್ ಈಸ್? ದ ಆನ್ಸರ್ ಈಸ್ ಇನ್ ಯುವರ್ ಬೋಟ್. ವಾಟ್ ಇಸ್ ದಟ್? 5/12. Hence the correct answer for this question is B option. ಈ ರೀತಿಯಾಗಿ ಪ್ರೊಬ್ಯಾಬಿಲಿಟಿಯಲ್ಲಿ, ಸಂಭವನೀಯತೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೇಳ್ತಿರ್ತಾರೆ. ನಾವು ಇದ್ರ ಬಗ್ಗೆ ಒಂಚೂರು ಗಮನ ವಹಿಸಿದರೆ ಸಾಕು. ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಜಾಸ್ತಿ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ಯಾವ ಸಮಸ್ಯೆಗಳನ್ನ ಕೇಳ್ಬೋದು ನೋಡಿ. ಇಲ್ಲಿವರೆಗೂ ನಾವು ಒಂದಿಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಈಗ ಡಿಫ್ರೆಂಟ್ ಅಪ್ರೋಚಸ್ ಇರ್ತವೆ, ಡಿಫ್ರೆಂಟ್ ಮೆಥಡ್ಸ್ ಇರ್ತವೆ. ಒಂದು ಕಾನ್ಸೆಪ್ಟನ್ನು ಹೇಳಬೇಕಾದ್ರೆ, ಒಂದು ಯಾವುದಾದರೂ ವಿಷಯದ ಪ್ರಸ್ತಾಪ ಮಾಡಬೇಕಾಗಿದ್ರೆ, ಪಾಠವನ್ನು ಹೇಳಬೇಕಾಗಿದ್ರೆ ನಾವು ಡಿಫ್ರೆಂಟ್ ಮೆಥಡ್ಸನ್ನು, ಡಿಫ್ರೆಂಟ್ ಅಪ್ರೋಚಸ್ಸನ್ನು ಪಾಠ ಮಾಡಬೇಕಾದ್ರೆ ತರಬೇಕಾಗುತ್ತೆ. ಅದೇ ಸಂಬಂಧಪಟ್ಟಂತೆ ಪೆಡಗಾಗಿಗೆ ಸಂಬಂಧಪಟ್ಟಂತೆ 1-2-3 ಕ್ವಶನ್ಸ್ ಇದ್ದಾವೆ, ಅವನ್ನ ಸ್ಟಡಿ ಮಾಡೋಣ. ಪೆಡಗಾಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಹೇಗೆ ಬೋಧನೆಯನ್ನು ಮಾಡ್ತೀವಲ್ಲ, ಆ ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ ಅನ್ನೋದನ್ನು ನಾವು ಇದರಲ್ಲಿ 1-2 ಕ್ವಶನ್ಸನ್ನು ಅಭ್ಯಾಸ ಮಾಡ್ತೇವೆ. ನೋಡಿ ಕ್ವಶನ್ ಏನಿದೆ, ಫಸ್ಟು ಕ್ವಶನ್ ಏನಿದೆ ನೋಡೋಣ. ದ ಅಪ್ರೋಚ್ ದ್ಯಾಟ್ ಎಂಫಸಿಸ್ ಮೋರ್ ಆನ್ ಕಾನ್ಸೆಪ್ಟ್. ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ, ಕಾನ್ಸೆಪ್ಟ್ ಮೇಲೆ. ಕಾನ್ಸೆಪ್ಟ್ ಫಾರ್ಮೇಷನ್, ನಮಗೆ ಒಂದು ಪರಿಕಲ್ಪನೆ ಬೇಕು. ಒಂದು ವಿಷಯದ ಮೇಲೆ ನಮಗೆ ಪರಿಕಲ್ಪನೆ ಚೆನ್ನಾಗಿ ಆಗಬೇಕು ಅಂತಂದರೆ, ಗಣಿತವನ್ನು ಕಲಿಬೇಕಾದ್ರೆ ಕಾನ್ಸೆಪ್ಟ್ ಫಾರ್ಮೇಷನನ್ನು ನಮಗೆ ಅದು ಜಾಸ್ತಿ ಫೋಕಸ್ ಮಾಡಿ ಪ್ರೈಮರಿ ಸ್ಟೇಜ್ ಒಳಗೆ, ಅಟ್ ದಿ ಪ್ರೈಮರಿ ಲೆವೆಲ್ ಯಾವುದು ಅಪ್ರೋಚ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಮಗು ಇದೆ, ಪ್ರೈಮರಿ ಸ್ಟೇಜಲ್ಲಿ ಇದೆ, ಆ ಮಗುವಿಗೆ ನಾವು ಒಂದು ಕಾನ್ಸೆಪ್ಟ್ ಫಾರ್ಮೇಷನ್ನ ಮೂಡಿಸಬೇಕಾಗಿದೆ, ಒಂದು ಕಾನ್ಸೆಪ್ಟನ್ನು ಹೇಳಬೇಕಾಗಿದೆ. ಹಾಗಾದರೆ ಗಣಿತವನ್ನು ಸುಲಭವಾಗಿ ಕಲೀಲಿಕ್ಕೆ ಆ ಮಗುವಿಗೆ ಯಾವ ವಿಧಾನವನ್ನು ಬಳಕೆ ಮಾಡಿದರೆ ಅತಿ ಹೆಚ್ಚು ಸೂಕ್ತ? ಅದು ಯಾವುದಂತಂದರೆ ಆಪ್ಷನ್ಸ್ ನೋಡೋಣ. ಯಾವುದಂತಂತ ನಾವು ಕಂಡುಹಿಡಿಬೇಕು, ಅಥವಾ ನಮ್ಗೆ ಗೊತ್ತಿದ್ದ ಆನ್ಸರ್ನ ಟಿಕ್ ಮಾಡಬೇಕು. ನೋಡೋಣ. ಇಂಡಕ್ಷನ್ ಅಪ್ರೋಚ್. ಇಂಡಕ್ಷನ್ ಅಪ್ರೋಚ್ ಅಂದರೆ ಇಂಡಕ್ಟಿವ್ ಮೆಥಡ್ ಅಂತ. ಇಂಡಕ್ಟಿವ್ ಮೆಥಡ್ ಅಂತಂದರೆ ಎಕ್ಸಾಂಪಲ್ಸನ್ನು ಹೇಳಿ ಆಮೇಲೆ ಏನೇನು ಹೇಳಬೇಕು? ರೂಲನ್ನು ಹೇಳಬೇಕು. ದಿಸ್ ಈಸ್ ಇಂಡಕ್ಷನ್ ಅಪ್ರೋಚ್ ಅಥವಾ ಇಂಡಕ್ಟಿವ್ ಮೆಥಡ್. ನೆಕ್ಸ್ಟ್ ದ ಡಿಡಕ್ಷನ್ ಅಪ್ರೋಚ್. ಡಿಡಕ್ಷನ್ ಅಪ್ರೋಚ್ ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡಿಡಕ್ಟಿವ್ ಮೆಥಡ್ ಆಲ್ಸೋ. ಡಿಡಕ್ಟಿವ್ ಮೆಥಡ್ ಅಂದರೆ ಏನು ಸರ್? ಮೊದಲು ಏನು ಹೇಳಬೇಕು? ರೂಲ್ ಹೇಳಬೇಕು. ಒಂದು ನಿಯಮ ಇದೆಯಪ್ಪ, ಈ ನಿಯಮದ ಪ್ರಕಾರ ಏನಾಗುತ್ತೆ, ಎಲ್ಲ ಸಂಗತಿಗಳು ಇರ್ತವೆ, ಅದನ್ನು ನಾವು ರೂಲ್ ಹೇಳಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸನ್ನು ಹೇಳಬೇಕು. ಒಂದು ಲೆಕ್ಕ ಬಿಡಿಸ್ತಿರ್ಬೇಕಾದ್ರೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ನಾವು ರೂಲನ್ನು ಹೇಳಿದರೆ ಅದು ಏನಾಗುತ್ತೆ ಅಂತಂದರೆ ಇಂಡಕ್ಷನ್ ಅಪ್ರೋಚ್ ಆಗುತ್ತೆ ಅಥವಾ ಇಂಡಕ್ಟಿವ್ ಮೆಥಡ್ ಆಗುತ್ತೆ. ಮತ್ತು ಡಿಡಕ್ಷನ್ ಅಪ್ರೋಚ್ ಅಂದರೆ ಡಿಡಕ್ಟಿವ್ ಮೆಥಡ್. ಇಲ್ಲಿ ರೂಲ್ ಹೇಳಿ ಆಮೇಲೆ ಎಕ್ಸಾಂಪಲ್ಸ್ ಕೊಡ್ತಾರೆ.
ಸರ್ ನೆಕ್ಸ್ಟ್ ಅನಲೈಸಿಸ್ ಪ್ರೊಸೆಸ್ ಅಂತಂದರೆ ಏನು, ಅನಲೈಸಿಸ್ ಅಪ್ರೋಚ್ ಅಂತಂದರೆ ಏನು, ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಅದನ್ನು ಕೂಡ ನಾವು ಸ್ವಲ್ಪ ನೋಡೋಣ. ಅನಲೈಸಿಸ್ ಅಪ್ರೋಚ್, ಒಂದು ಪ್ರಾಬ್ಲಮ್ ಇದೆ, ಒಂದು ಸಮಸ್ಯೆ ಇದೆ ಇಲ್ಲಿ. ಆ ಸಮಸ್ಯೆಯನ್ನು ನಾವೇನು ಮಾಡಬೇಕಂತಂದರೆ, ಇಡಿಯಾದ ಸಮಸ್ಯೆ ಇದು, ಇಡಿಯಾದ ಸಮಸ್ಯೆ. ಇದನ್ನು ಏನು ಮಾಡಬೇಕಂದ್ರೆ ನಾವು ಈ ಸಮಸ್ಯೆನ ಇಡಿಯಾಗಿದ್ದ ಸಮಸ್ಯೆನ ಏನು ಮಾಡಬೇಕು, ಬಿಡಿಯಾಗಿ ಮಾಡಬೇಕು. ಸಮಸ್ಯೆಯನ್ನು ಏನು ಮಾಡಬೇಕಂದ್ರೆ ಸಾಕಷ್ಟು ಸರಳೀಕರಣಗೊಳಿಸಬೇಕು. ಹಂತಗಳನ್ನು ಏನು ಮಾಡ್ಬೇಕಂತಂದ್ರೆ ಡಿವೈಡ್ ಮಾಡ್ಕೋಬೇಕು. ಸಮಸ್ಯೆಗಳಿದ್ದಾವಲ್ಲ ಅದನ್ನು ಸುಲಭೀಕರಿಸೋದು ಹೇಗೆ, ಇದನ್ನು ಹೇಗೆ ನಾವು ಇಡಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಯಾಗಿ ಮಾಡ್ತೇವೆ. ಒಂದು ಹೋಲ್ ಪ್ರಾಬ್ಲಮ್ ಇದೆ, ಆ ಹೋಲ್ ಪ್ರಾಬ್ಲಮ್ನ ನಾವು ಏನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಪಾರ್ಟ್ಸ್ ಆಗಿ. ಪಾರ್ಟ್ಸ್. ಹಾಗಾದ್ರೆ ನಮಗೇನಾಗುತ್ತೆ, ಆ ಪಾರ್ಟ್ಸ್ ಅಲ್ಲಿ ನಮಗೆ ಸೊಲ್ಯೂಷನ್ ಈಸಿಯಾಗಿ ಸಿಕ್ಬಿಡುತ್ತೆ. ಇದಕ್ಕೆ ಯಾವ ಮೆಥಡ್ ಅಂತ ಕರಿತೀವಿ ಅಂದ್ರೆ ಅನಲೈಸಿಸ್ ಅಪ್ರೋಚ್. ಇದಕ್ಕೆ ಅನಲೈಸಿಸ್ ಮೆಥಡ್ ಅಂತಾನೂ ಕರೀತಾರೆ. ಹಾಗಾದ್ರೆ ಇನ್ನೊಂದಿದೆ ನೋಡಿ, ಯಾವುದು, ಸಿಂಥೆಸಿಸ್ ಅಪ್ರೋಚ್. ಸಿಂಥೆಸಿಸ್ ಅಪ್ರೋಚ್. ಸಿಂಥೆಸಿಸ್ ಅಪ್ರೋಚ್ ಅಂತಂದ್ರೆ ಏನು, ಇದೇ ಹೇಳಿದ ಹಾಗೆ ಮೊದಲು ಒಂದು ಸಮಸ್ಯೆ ಇತ್ತಲ್ಲ, ಆ ಸಮಸ್ಯೆನ ಏನು ಮಾಡಿದ್ವಿ ನಾವು, ಭಾಗ ಮಾಡಿದ್ವಿ. ಏನು ಮಾಡಿದ್ವಿ ಹೇಳ್ರಿ, ಭಾಗ ಮಾಡಿದ್ವಿ. ಆ ಭಾಗ ಮಾಡಿ ಏನು ಮಾಡಿದ್ವಿ ಅಂತಂದ್ರೆ ಆ ಸಮಸ್ಯೆಯನ್ನು ನಾವು ಸುಲಭಗೊಳಿಸಿದ್ವಿ. ಆ ಸಮಸ್ಯೆಯನ್ನು ನಾವೇನು ಮಾಡಿದ್ವಿ, ಸರಳೀಕರಣಗೊಳಿಸಿದ್ವಿ. ಆ ನಂತರ ಪ್ರತಿಯೊಂದು ಭಾಗ ಏನು ಮಾಡಿದ್ವಲ್ಲ, ಇವೆಲ್ಲ ಭಾಗಗಳ ಈ ಭಾಗಗಳ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅಂತ ನಾವೇನು ಮಾಡ್ತೀವಿ, ಕಂಡುಹಿಡಿತೀವಿ. ಪ್ರತಿಯೊಂದು ಪಾರ್ಟ್ಸ್ ಅನ್ನ ನಾವೇನು ಮಾಡ್ತೀವಿ ಅಂತಂದ್ರೆ ಆ್ಯಡ್ ಮಾಡಿ ಒಂದು ಸಿಂಥೆಸಿಸ್ ಮಾಡ್ತೀವಿ. ಪ್ರತಿಯೊಂದು ಪಾರ್ಟನ್ನು ಒಗ್ಗೂಡಿಸಿ ಅದಕ್ಕೊಂದು ನಾವೇನು ಮಾಡ್ತೀವಿ, ಪರಿಹಾರವನ್ನು ಕಂಡುಹಿಡಿತೇವೆ. ಇದ್ಯಾವ ಮೆಥಡ್ ಆಗುತ್ತೆ, ಸಿಂಥೆಸಿಸ್ ಅಪ್ರೋಚ್. ಹಾಗಾದರೆ ಪ್ರೈಮರಿ ಸ್ಟೇಜಲ್ಲಿ ಮಗುವಿಗೆ ಗಣಿತವನ್ನು ಕಲಿಸ್ಬೇಕಾದ್ರೆ ಯಾವ ಮೆಥಡ್ ಹೆಚ್ಚು ಸೂಕ್ತ? ಅವನಿಗೆ ಅನಲೈಸಿಸ್ ಅಂದರೆ ಗೊತ್ತಾಗಲ್ಲ, ಸಿಂಥೆಸಿಸ್ ಅಂದರೆ ಗೊತ್ತಾಗಲ್ಲ, ರೂಲ್ ಟು ಎಕ್ಸಾಂಪಲ್ಸ್ ಮತ್ತು ಎಕ್ಸಾಂಪಲ್ಸ್ ರೂಲ್ ಸ್ವಲ್ಪ ಗೊತ್ತಾಗುತ್ತೆ. ಹಾಗಾದರೆ ವಿದ್ಯಾರ್ಥಿ ಚೆನ್ನಾಗಿ ಕಲಿಬೇಕಂತಂದರೆ ವಿದ್ಯಾರ್ಥಿ ಅವನು ಪರಿಕಲ್ಪನೆಯನ್ನು ತಿಳ್ಕೋಬೇಕಾಗಿತ್ತಂತಂದರೆ ಅವನಿಗೆ ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ಮೆಥಡ್ ಯಾವ್ದು ಗೊತ್ತಾ? ಅದು ಇಂಡಕ್ಷನ್ ಅಪ್ರೋಚ್ ಅಥವಾ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಲ್ಲ, ಅನುಗಮನ ವಿಧಾನ. ಅನುಗಮನ ವಿಧಾನ ಅಂತಂದರೆ ಮೊದಲು ಏನು ಹೇಳಬೇಕಂದ್ರೆ ಎಕ್ಸಾಂಪಲ್ಸನ್ನು ಹೇಳಬೇಕು. ಎಕ್ಸಾಂಪಲ್ಸನ್ನು ಸಿಂಪ್ಲಿಫೈ ಮಾಡಿ ಏನು ಮಾಡಬೇಕು, ರೂಲನ್ನು ಹೇಳಬೇಕು. ದಿಸ್ ಈಸ್ ದಿ ಇಂಡಕ್ಟಿವ್ ಮೆಥಡ್. ಇದು ಇಂಡಕ್ಟಿವ್ ಮೆಥಡ್. ಹಾಗಾದರೆ ಈ ರೀತಿಯಾಗಿ ಕಲಿಸೋದ್ರಿಂದ ಮಗು ಕಾನ್ಸೆಪ್ಟ್ ಫಾರ್ಮೇಷನ್ ಚೆನ್ನಾಗಾಗತ್ತೆ. ಹಾಗಾಗಿ ಪ್ರಾಥಮಿಕ ಹಂತದ ಮಗುವಿಗೆ ಇಂಡಕ್ಟಿವ್ ಮೆಥಡ್ ಸೂಕ್ತ. ಓಕೆ, ನೆಕ್ಸ್ಟ್ ಕ್ವಶನ್. ಟೀಚರ್ ಡಿಸ್ಟ್ರಿಬ್ಯೂಟ್ few pieces of paper and thread to students and ask them to divide into 2 parts. In this teaching situation, the stage of 5 model is. ನೋಡಿ ಫ್ರೆಂಡ್ಸ್, ನಮಗೆ 5 ಮಾಡೆಲ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಇದನ್ನು 5 ಮಾಡೆಲನ್ನು ಚೂರು ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಅದಕ್ಕೆ ಆನ್ಸರ್ನ ನೋಡೋಣ. 5 ಮಾಡೆಲ್ ಅಂತಂದರೆ ಏನು? 5 ಈಸ್ ಇರ್ತವೆ. ಏನಿರ್ತವೆ? 5 ಈಸ್ ಇರ್ತವೆ. 5 ಈಸ್. ಫಸ್ಟ್ ಇ ಏನು? ಫಸ್ಟ್ ಇ ಅಂತಂದರೆ ಎಂಗೇಜ್. ಫಸ್ಟ್ ಏನು ಮಾಡಬೇಕು? ಎಂಗೇಜ್. ಆಮೇಲೆ ನೆಕ್ಸ್ಟ್ ಇ ಏನು? ಎಕ್ಸ್ಪ್ಲೋರ್. ಥರ್ಡ್ ಇ ಏನು? ಎಕ್ಸ್ಪ್ಲನೇಷನ್. ಎಕ್ಸ್ಪ್ಲೇನ್ ಮಾಡಬೇಕು. ಫೋರ್ತ್ ಒನ್ ಏನು? ಎಲಾಬರೇಟ್ ಮಾಡಬೇಕು. ಲಾಸ್ಟ್ ಇ ಯಾವುದು ಅಂತಂದರೆ ಇವ್ಯಾಲ್ಯುವೇಷನ್. ಮೌಲ್ಯಮಾಪನವನ್ನು ಮಾಡಬೇಕು. ಪ್ರತಿಯೊಂದು ಪಾಠ ಬೋಧನೆಯು ಈ 5 ಮೆಥಡನ್ನು ಒಳಗೊಂಡಿರಬೇಕು. ಒಬ್ಬ ವಿದ್ಯಾರ್ಥಿಯನ್ನ ಪಾಠಕ್ಕೆ ಪೂರಕವಾಗಿ ಅವನನ್ನು ತೊಡಗಿಸಿಕೊಳ್ಬೇಕು. ಅವನೇ ಅನ್ವೇಷಣೆ ಮಾಡುವ ಹಾಗೆ, ಅವನೇ ಕಲಿತುಕೊಳ್ಳುವ ಹಾಗೆ ಅವನನ್ನು ಏನು ಮಾಡಬೇಕು? ನಾವು ಎಕ್ಸ್ಪ್ಲೋರ್ ಮಾಡಬೇಕು. ನಂತರ ಆ ಒಂದು ಎಕ್ಸ್ಪ್ಲೋರನ್ನು ಅನುಗುಣವಾಗಿ
ಅವನಿಗೆ ಕಾನ್ಸೆಪ್ಟನ್ನು ಏನು ಮಾಡಬೇಕಂತಂದರೆ ಎಕ್ಸ್ಪ್ಲೇನ್ ಮಾಡಬೇಕು. ಅದನ್ನು ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ತೀವಿ, ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ಸಮಸ್ಯೆ ಬಂತಂದ್ರೆ ಅದನ್ನು ಹೇಗೆ ಪರಿಹರಿಸ್ತೀವಿ ಅಂತ ಎಲಾಬ್ರೇಟ್ ಮಾಡಿ ಹೇಳಬೇಕು. ಕೊನೆಯದಾಗಿ ಇವ್ಯಾಲ್ಯುಯೇಷನ್ನ ಮಾಡಬೇಕು. ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿ ಕಲ್ತಿದ್ದಾನೆ, ಯಾವ ರೀತಿಯಾಗಿ ಅವನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸೂಕ್ತನಾಗಿ ಸಿದ್ಧನಾಗಿದ್ದಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ರೀತಿಯಾಗಿ 5 ಮಾಡಲ್ಸ್ ಇರ್ತವೆ. ಇವಾಗ ನೋಡಿ ಕ್ವಶನ್ನು, ಟೀಚರ್ ಡಿಸ್ಟ್ರಿಬ್ಯೂಟ್ ಫ್ಯೂ ಪೀಸಸ್ ಆಫ್ ಪೇಪರ್. ನೋಡ್ರಿ, ಫ್ಯೂ ಪೀಸಸ್ ಆಫ್ ಪೇಪರ್ ಅಂತಿದೆ. ಒಂದಿಷ್ಟು ಪೀಸಸ್ ಆಫ್ ಪೇಪರ್ನ ಟೀಚರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ರೆಡ್ ಆಲ್ಸೋ, ಥ್ರೆಡ್ ಅಂತ ದಾರನೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಟೀಚರ್ಸು ಡಿಸ್ಟ್ರಿಬ್ಯೂಟ್ ಮಾಡತ್ತಾರ. ಮಾಡಲಿ. ಅವಾಗ ಏನು ಹೇಳ್ತಾರೆ, ಆ್ಯಂಡ್ ಆಸ್ಕ್ ದಮ್ ಟು ಡಿವೈಡ್ ಇಂಟು 2 ಪಾರ್ಟ್ಸ್. ಏನು ಮಾಡ್ಬೇಕಂತೆ ಸ್ಟೂಡೆಂಟ್ಸು, ಈಕ್ವಲ್ ಆಗಿ 2 ಪಾರ್ಟ್ಸ್ ಡಿವೈಡ್ ಮಾಡ್ಬೇಕಂತ. ಮಾಡಮು ಸ್ಟೂಡೆಂಟ್ಸ್ ಮಾಡ್ತಾರೆ. ಈಗ ಸರ್ ಈಕ್ವಲ್ ಪಾರ್ಟ್ಸ್ ಏನು ಮಾಡತ್ತೀವಿ, ಡಿವೈಡ್ ಮಾಡತ್ತೀವಿ. ಹಾಗಾದ್ರೆ ಥ್ರೆಡ್ನ ಡಿವೈಡ್ ಮಾಡೋಣ. ಥ್ರೆಡ್ನ ಡಿವೈಡ್ ಮಾಡ್ತಾರೆ ಸ್ಟೂಡೆಂಟ್ಸು. ಅವಾಗ ನೋಡಿ ಈಕ್ವಲ್ 2 ಪಾರ್ಟ್ಸಲ್ಲಿ ಸರ್ ಮಾಡ್ತೀವಿ ನೋಡ್ರಿ. ಓಕೆ, ಡಿವೈಡ್ ಮಾಡಿದ್ವಿ. ಹಾಗಾದರೆ ಈ ಒಂದು ಆ್ಯಕ್ಟಿವಿಟಿ ಒಳಗೆ, ಈ ಒಂದು ಟೀಚಿಂಗ್ ಸಿಚುವೇಶನ್ ಒಳಗೆ ದ ಸ್ಟೇಜ್ ಆಫ್ 5 ಮಾಡಲ್ ಯಾವ ಇಲ್ಲಿ ಬಳಕೆ ಆಗಿದೆ, ವಿಚ್ ಈಸ್ used here, whether it is engage, explore, explain and elaborate, which is the E. ಇಲ್ಲಿ ಎಂಗೇಜ್ ಅಂತ ಇಂತಕ್ಕಂಥದ್ದು ಏನಿದೆ, ಯಾರನ್ನಾದರೂ ವಿದ್ಯಾರ್ಥಿಯನ್ನು ತೊಡಗಿಸ್ಕೊಳ್ತಾ ಇದ್ದಾನ ಶಿಕ್ಷಕ? ಇಲ್ಲ. ಆದರೆ ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಇದೇನು ಮಾಡಿ, ಈ ಪೀಸ್ ಆಫ್ ಪೇಪರ್ನ ತಗೊಳ್ಳಿ, ಆ ಪೀಸ್ ಆಫ್ ಪೇಪರ್ನ ಏನು ಮಾಡಿ ನೀವು ಈಕ್ವಲ್ ಆಗಿ ಡಿವೈಡ್ ಮಾಡಿ ಅವ್ರನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹಚ್ತಾ ಇದ್ದಾನೆ, ಅವ್ರನ್ನ ಅನ್ವೇಷಣೆ ಮಾಡಲಿಕ್ಕೆ ಹಚ್ತಾ ಇದ್ದಾನೆ, ಅವರನ್ನ ಒಂದು ಅರ್ಧ ಭಾಗದ ಪರಿಕಲ್ಪನೆಯನ್ನು ತಿಳಿಸ್ಲಿಕ್ಕೆ ಅವ್ರನ್ನ ಅನ್ವೇಷಣೆಯಲ್ಲಿ ತೊಡಗಿಸ್ತಾ ಇದ್ದಾನೆ ಶಿಕ್ಷಕ. ಅನ್ವೇಷಣೆ ಇಲ್ಲಿ ಏನಾಗ್ತಾ ಇದೆ, ಉಂಟಾಗ್ತಾ ಇದೆ. ಇಟ್ ಈಸ್ ಎಕ್ಸ್ಪ್ಲೋರ್. ಎಕ್ಸ್ಪ್ಲೇನ್ ಏನಿದೆ, ಅವ್ರೇನಾದರೂ ಎಕ್ಸ್ಪ್ಲೇನ್ ಮಾಡ್ತಾರಾ? ಆಕ್ಟಿವಿಟಿ ಅಷ್ಟೇನೆ 2 ಭಾಗ ಮಾಡೋದು. 2 ಭಾಗ ಮಾಡಿಬಿಟ್ರೆ ಅಲ್ಲಿ ಏನು ಎಕ್ಸ್ಪ್ಲೇಷನ್ ಇರುತ್ತೆ, ಏನೂ ಇಲ್ಲ. ಮತ್ತು ಎಲಾಬ್ರೇಟ್ ಏನು ಇಲ್ಲ. ಅದನ್ನು ವಿದ್ಯಾರ್ಥಿಗಳು ಅರಿದಬೇಕು. ಈಕ್ವಲ್ ಭಾಗ ಆದಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದನ್ನು ಎಲ್ಲೆಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳೋದು ಎಲಾಬ್ರೇಟ್. ಇಲ್ಲ, ಯಾವ ಮೆಥಡ್ ಫಾಲೋ ಆಗಿಲ್ಲ. 5 ಮೆಥಡಲ್ಲಿ ಫಾಲೋ ಆಗಿರ್ತಕ್ಕಂಥ ಈ ಯಾವುದಿಲ್ಲ, ದಟ್ ಈಸ್ ಎಕ್ಸ್ಪ್ಲೋರ್. ಎಕ್ಸ್ಪ್ಲೋರ್ ಅಂತಂದ್ರೆ ಅನ್ವೇಷಣೆ. ಇಲ್ಲಿ ಶಿಕ್ಷಕ ಬಳಕೆ ಮಾಡಿರ್ತಕ್ಕಂಥ ಈ ಯಾವುದಂತಂದ್ರೆ ಎಕ್ಸ್ಪ್ಲೋರ್. ದೀಸ್ 5 ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಶಿಕ್ಷಕನಾದವನು ತನ್ನ ಪಾಠ ಬೋಧನೆಯಲ್ಲಿ ಬಳಕೆ ಮಾಡಬೇಕಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಅಂಶಗಳಿವು 5's. ಈ ರೀತಿಯಾಗಿ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಯಾವುದಂತಂದ್ರೆ ಎಕ್ಸ್ಪ್ಲೋರ್. ಈ ರೀತಿಯಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಇಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಇಷ್ಟು ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು GPSTR, HSTR, PSTR, CTET, ಕರ್ನಾಟಕ TET ಇನ್ನೂ ಮುಂತಾದ ಟೀಚರ್ಸ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಪೆಡಗಾಗಿ ಹಾಗೂ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೇನೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನನಗೆ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂತಹ ಶಂಕರ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸಿ, ನಾನು ಇನ್ನೂ ಮುಂದೆ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಸಹಾಯಕ ಅಂತ ಹೇಳ್ತಾ, ಅಲ್ಲಿವರೆಗೂ ನಾನು ನೆಕ್ಸ್ಟ್ ವಿಡಿಯೋ ಮಾಡುವವರೆಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಆಲ್ ದ ಬೆಸ್ಟ್.